ಸೊ ಈಗ ಅಷ್ಟೇ ನಾವು ಸ್ಟುಡಿಯೋಗೆ ಬಂದ್ವಿ ಆ್ಯಂಡ್ ನಾನು ಇರಲಿಲ್ಲ ಒಂಚೂರು ಸೋ ಡಿಸಪಾಯಿಂಟೆಡ್ ಗೊತ್ತಾ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿನಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅ ಡೇ ಔಟ್ ವಿತ್ ಮೈ ಸಿಸ್ಟರ್. ಇಟ್ಸ್ ಲೈಕ್ ಅ ಸಿಸ್ಟರ್ಸ್ ಡೇಟ್. ಸೊ ಎಸ್, ಎಲ್ಲೆಲ್ಲಿಗೆ ಹೋಗ್ತೀವಿ ಅಂದ್ಬಿಟ್ಟು ಕೂಡ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ನಮ್ಮಮ್ಮ ಸೌಂಡ್ ಮಾಡ್ತಿದ್ದಾರೆ, ಪ್ಲೀಸ್ ಇಗ್ನೋರ್ ದ್ಯಾಟ್. ಆ್ಯಂಡ್ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಬಿಫೋರ್ ದ್ಯಾಟ್ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ನಮಗೆ ಆಲ್ಮೋಸ್ಟ್ 45 ಮಿನಿಟ್ಸ್ ಡ್ರೈವ್ ಇತ್ತು ನಮ್ಮ ಮನೆಯಿಂದ. ಹಾಗಾಗಿ ಬಸ್ ಹತ್ಕೊಂಡು ರೀಚ್ ಆದ್ವಿ ನಾವು ಜುಡಿಯೋಗೆ. ಲೈಕ್ ನಾವು ಹೋಗಿದ್ದಿದ್ದು ಔಟ್ಲೆಟ್ ಬಂದುಬಿಟ್ಟು ಬಿಳೆಕಳ್ಳಿ ಔಟ್ಲೆಟ್ಗೆ ನಾವು ಹೋಗಿದ್ದಿದ್ದು. ಸೊ ಈಗ ಅಷ್ಟೇ ನಾವು ಜುಡಿಯೋಗೆ ಬಂದ್ವಿ. ಆ್ಯಂಡ್ ನನಗೊಂದು ಪವರ್ ನ್ಯಾಪ್ ಕೂಡ ಆಯಿತು ಬಸ್ಸಲ್ಲಿ ಬರ್ತಾ. ಸೊ ಎಸ್, ಇಲ್ಲಿ ಮ್ಯೂಸಿಕ್ ಕೂಡ ಹಾಕಿದ್ರು, ಹಾಗಾಗಿ ನಾನು ಬ್ಯಾಕ್ಗ್ರೌಂಡಲ್ಲಿ ಏನೂ ಮಾತಾಡಿಲ್ಲ, ಕಾಪಿರೈಟ್ಸ್ ಇಶ್ಯೂ ಆಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಬರ್ತಾನೆ ಐ ವಾಸ್ ಸೋ ಡಿಸಪಾಯಿಂಟ್ ಬಿಕಾಸ್ ಸ್ಟಾರ್ಟಿಂಗಿಂದನೂ ಐ ಡಿಂಟ್ ಲೈಕ್ ಎನಿ ಕಲೆಕ್ಷನ್. ಲೈಕ್ ಯಾವುದೂ ಚೆನ್ನಾಗಿರಲಿಲ್ಲ. ಈವನ್ ಜೀನ್ಸ್ ಮೇಲೆ ಹಾಕೋ ಟಾಪ್ಸ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ಎಲ್ಲಿ ನೋಡಿದ್ರು ಬರೀ ವೈಟಲ್ಲೇ ಇತ್ತು. ಮೇನಾಗಿ ನಾವು ಬಂದಿದ್ದೆ ಈಗ ಜುಡಿಯೋದಲ್ಲಿ ಜ್ಯುವೆಲ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ಬಿಟ್ಟು. ಬಟ್ ಈ ಔಟ್ಲೆಟ್ಟಲ್ಲಿ ನನಗೆ ಏನು ಲೈಕ್ ಜ್ಯುವೆಲ್ಸ್ ಮತ್ತು ಮೇಕಪ್ ಐಟಮ್ಸ್ ಏನೂ ಇಟ್ಟಿರಲಿಲ್ಲ. ಆ್ಯಂಡ್ ನಾವಿಲ್ಲಿ ಸ್ಲಿಪ್ಪರ್ಸ್ನ ನೋಡೋಕ್ಕೆ ಬಂದ್ವಿ. ಅದರಲ್ಲೂ ಅಷ್ಟೇ ಹೀಲ್ಸಲ್ಲಿ ಆಪ್ಷನ್ಸ್ ಇತ್ತು, ಬಟ್ ಫ್ಲ್ಯಾಟ್ಸಲ್ಲಿ ಏನಷ್ಟು ಕಲೆಕ್ಷನ್ ಇತ್ತು ಅಂತ ನಂಗೆ ಅನಿಸಿಲ್ಲ. ಹಾಗಾಗಿ ಏನೂ ತೊಗೊಂಡಿಲ್ಲ. ಸ್ಲಿಪ್ಪರ್ಸಲ್ಲೂ ಒಂದೇ ಒಂದು ತೊಗೊಂಡೆ ಅಷ್ಟೇ. ಅದಾದಮೇಲೆ ಈ ವೈಟ್ ಜೀನ್ಸ್ನ ನೋಡಿದೆ, ಇದ್ರ ಫಿಟ್ಟಿಂಗ್ ಅಷ್ಟು ಇಷ್ಟ ಆಗಿಲ್ಲ, ಹಾಗಾಗಿ ಅದನ್ನು ಕೂಡ ಡ್ರಾಪ್ ಮಾಡಿದೆ. ನಾನು ಅದನ್ನು ಕೂಡ ತೊಗೊಂಡಿಲ್ಲ. ಐ ಡೋಂಟ್ ನೋ ವೈ ಈ ಅಷ್ಟಾಗಿ ಕಲೆಕ್ಷನ್ಸ್ ಎಲ್ಲ. ಐ ಡಿಂಟ್ ಲೈಕ್ ಎನಿಥಿಂಗ್ ಅಟ್ ಆಲ್. ಐ ಡೋಂಟ್ ನೋ ವಾಟ್ ಟು ಟೇಕ್ ಕಲೆಕ್ಷನ್. ಅದಾದಮೇಲೆ ಇಲ್ಲಿ ಪರ್ಫ್ಯೂಮ್ ಸೆಕ್ಷನ್ಗೆ ಬಂದ್ವಿ. ಇಲ್ಲೂ ಅಷ್ಟೇ ಒಂದು 5-6 ಆಪ್ಷನ್ಸ್ ಇತ್ತು ಅಷ್ಟೇ. ಬಟ್ ಅದನ್ನೇ ಯಾವುದೋ ಒಂದು ಇರಲಿ ಅಂದ್ಬಿಟ್ಟು ತೊಗೊಂಡು ಬಿಲ್ ಮಾಡಿಸಿ ನೆಕ್ಸ್ಟ್ ನಾವು ಬೇರೆ ಕಡೆಗೆ ಹೊರಟ್ವಿ. ಸೊ ಈಗ ಅಷ್ಟೇ ಶಾಪಿಂಗ್ ಮುಗೀತು. ಬಟ್ ದೇರ್ ವಾಸ್ ನೋ ಕಲೆಕ್ಷನ್ನೇ ಇರಲಿಲ್ಲ ಒಂಚೂರು. ಸೋ ಡಿಸಪಾಯಿಂಟೆಡ್ ಗೊತ್ತಾ. ಈಗ ನಾವು ವೆಗಾಸ್ ಸಿಟಿ ನೆಕ್ಸಸ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಜುಡಿಯೋಯಿಂದ ಇಲ್ಲೇ ನಿಯರ್ ಬೈ ಅಂದರೆ ವಾಕೇಬಲ್ ಡಿಸ್ಟೆನ್ಸಲ್ಲಿತ್ತು. ಸೊ ವಿ ಆರ್ ಗೋಯಿಂಗ್ ದೇರ್. ಆ್ಯಂಡ್ ಈ ಬಿಸಿಲಲ್ಲಿ ನಡೀತಾ ಇದ್ದೀವಿ. ಸೊ ಈಗ ಜುಡಿಯೋದಿಂದ ಅಲ್ಲೇ ಇದ್ದಂಥ ವೆಗಾಸ್ ಸಿಟಿ ನೆಕ್ಸಸ್ ಮಾಲ್ಗೆ ಬಂದ್ವಿ. ಸೊ ಇಲ್ಲಿ ವೆಲ್ಕಮ್ ಮಾಡೋದಕ್ಕೆ ಫೀಮೇಲ್ ಇದ್ದರು. ಸೊ ಅದನ್ನು ನೋಡಿ ಒಂಥರ ಫೀಲ್ ಆಯಿತು. ಬಟ್ ಏನೂ ಮಾಡೋದಕ್ಕಾಗಲ್ಲ, ಎಲ್ಲರಿಗೂ ಹೊಟ್ಟೆ ಪಾಡೆ. ಅದಾದಮೇಲೆ ನಾವಿಲ್ಲಿ ಎಂಟರ್ ಆದ್ವಿ ಈಗ ಅಷ್ಟೇ ವೆಗಾಸ್ ಸಿಟಿ ಮಾಲ್ಗೆ. ಸೊ ಈಗ ಅಷ್ಟೇ ವಿ ಅರೈವ್ ವೆಗಾಸ್ ಸಿಟಿ ನೆಕ್ಸಸ್ ಮಾಲ್. ನೆಕ್ಸ್ಟ್ ನಾವಿಲ್ಲೇ ಯಾವುದಾದ್ರೂ ಶಾಪಿಂಗ್ ಸೆಂಟರ್ ಇದೆಯಾ ಅಂತ ಚೆಕ್ ಮಾಡ್ತಾಯಿದ್ವಿ. ಆ್ಯಂಡ್ ನಮಗೆ ಕಣ್ಣು ಕಾಣಿಸಿದೆ ಮ್ಯಾಕ್ಸು. ಸೊ ಅದಕ್ಕೆ ಮ್ಯಾಕ್ಸ್ಗೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಈಗ ನಾವು ಮ್ಯಾಕ್ಸಿಗೆ ಕೂಡ ಹೊರಟ್ವಿ. ಇಲ್ಲಿರೋ ಮ್ಯಾಕ್ಸಿಗೆ ಬಂದಿದ್ದೀವಿ ಟು ಸಿ ಸಮ್ ಕಲೆಕ್ಷನ್ಸ್. ನನಗೆ ಕೋಲ್ಡ್ ಆಗಿದೆ, ಹಾಗಾಗಿ ವಾಯ್ಸ್ ಈ ರೀತಿಯಾಗಿ ಕೇಳಿಸ್ತಿದೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಯಾವ ಸೌಂಡ್ ಬಂದರೂ ಇಗ್ನೋರ್ ಮಾಡಿಬಿಡಿ. ಹಾಗೆ ನನ್ನ ವಾಯ್ಸ್ನ ಕೂಡ ಈ ಸತಿ ಇಗ್ನೋರ್ ಮಾಡಿ. ಆ್ಯಂಡ್ ನಾವಿಲ್ಲಿ ಮ್ಯಾಕ್ಸಿಗೆ ಬಂದಿದ್ದೀವಿ. ಸೊ ಇಲ್ಲೂ ಅಷ್ಟೇ ಕಲೆಕ್ಷನ್ ಇತ್ತು, ಬಟ್ ಸ್ವಲ್ಪ ಬಡ್ಜೆಟ್ ಫ್ರೆಂಡ್ಲಿ ಆಗಿರಲಿಲ್ಲ ಅಂತ ನಮಗೆ ಫೀಲ್ ಆಯಿತು. ಹಾಗೆ ಕಲೆಕ್ಷನ್ ಏನು ಅಷ್ಟು ಇಷ್ಟ ಆಗಿಲ್ಲ. ಕಿಡ್ಸ್ಗೆಲ್ಲ ಚೆನ್ನಾಗಿತ್ತು, ಬಟ್ ನಮಗೆ ಅಷ್ಟು ಇಷ್ಟ ಆಗಿಲ್ಲ. ಮಕ್ಕಳ ಬಟ್ಟೆಗಳು ನಿಜ ಚೆನ್ನಾಗಿತ್ತು. ಇಟ್ ವಾಸ್ ಸೋ ಕ್ಯೂಟ್ ಟು ಸಿ ದೇರ್ ಕ್ಲಾತ್ಸ್. ಹಾಗಾಗಿ ಸುಮ್ಮನೆ ನೋಡ್ತಾ ಇದ್ವಿ ಇಲ್ಲಿ ಬಂದುಬಿಟ್ಟು. ಮ್ಯಾಕ್ಸಲ್ಲೂ ನಾವೇನು ಅಷ್ಟು ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ, ಜಸ್ಟ್ ಇನ್ನರ್ ವೇರ್ಸ್ ಮಾತ್ರ ತೊಗೊಂಡ್ವಿ. ಸೊ ಎಸ್. ಆ್ಯಂಡ್ ಇಲ್ಲೊಂದು ಬ್ಯಾಗ್ ನೋಡಿದೆ. ಇದು ನೋಡಿ ನಮ್ಮ ಮನೇಲಿರೋ ಬೆಡ್ಶೀಟ್ ತೊಗೊಂಬಂದು ಬ್ಯಾಗ್ ಹೊಲ್ದಿರಂಗಿತ್ತು ನಿಜವಾಗ್ಲೂ. ಸೊ ಎಸ್. ಸೊ ಈಗ ಮ್ಯಾಕ್ಸ್
ಮಾಲ್ಸಲ್ಲಿ ಶಾಪಿಂಗ್ ಆಯಿತು. ಏನಾದರೂ ಕೇಳಿಸ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಹಂಗೆ ಮಾಲ್ನ ಒಂದು ರೌಂಡ್ ಆಗ್ತಿರ್ಬೇಕಾದ್ರೆ ನಮಗೆ ಕಣ್ಣಿಗೆ ಬಿದ್ದಿದ್ದೆ ಬಬ್ಲಿ ಬೋಬಾ. ಸೊ ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಬೋಬಾ ಟೀ ಅಥವಾ ಬೋಬಾ ಕಾಫಿ ಏನಾದರೂ ಆಗಲಿ. ಸೊ ಹಾಗಾಗಿ ನಾವು ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಬ್ರೌನ್ ಶುಗರ್ ಬೋಬಾ ಹೇಳಿದ್ವಿ. ಸೊ ಅವ್ರು ಮಾಡೋರು ಸ್ವಲ್ಪ ಕಾನ್ಷಿಯಸ್ ಆಗಿಬಿಟ್ರು ವಿಡಿಯೋ ಹಿಡಿಬೇಕಾದ್ರೆ. ಸೊ ಒಂಚೂರು ಎಡವಟ್ಟಾಯಿತು ಬಿಕಾಸ್ ಅಲ್ಲಿ ಅವ್ರು ಚೆಲ್ಬಿಟ್ರು. ಬಟ್ ದಟ್ಸ್ ಫೈನ್. ಟೇಸ್ಟ್ ವೈಸ್ ಎಲ್ಲ ಹೆಂಗಿರುತ್ತೆ ಅಂದ್ಬಿಟ್ಟು ಮುಂದೆ ಹೇಳ್ತೀನಿ ಬನ್ನಿ. ಫಸ್ಟ್ ಟೈಮ್ ನಾವು ಕೂಡ ಟ್ರೈ ಮಾಡಿದ್ದು ಈ ಬಬ್ಲಿ ಬೋಬಾ. ಸೊ ನಮ್ಮ ಅಕ್ಕಗೆ ಓಕೆ ಅಂತ ಅನ್ನಿಸ್ತು. ಒಂಚೂರು ಟೇಸ್ಟ್ ಇಲ್ಲ ಅಂತಲೂ ಸ್ಟಾರ್ಟಿಂಗ್ ಫೀಲ್ ಆಯಿತು. ಬಟ್ ಕುಡಿತಾ ಚೆನ್ನಾಗಿತ್ತು. ನಾವು ಬ್ರೌನ್ ಶುಗರ್ ಬೋಬಾ ಹೇಳಿದ್ರಿಂದ ಬ್ರೌನ್ ಶುಗರ್ ಟೇಸ್ಟ್ ತುಂಬ ಇತ್ತು. ಒಂಚೂರು ಸಟಲಾಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ವಿತ್ ಬಬಲ್ ಬೋಬಾ ಕುಡಿದ್ರೆ ಚೆನ್ನಾಗಿರುತ್ತೆ. ಬರೀ ಕಾಫಿ ಕುಡಿದ್ರೆ ಅಷ್ಟು ಚೆನ್ನಾಗಿರಲಿಲ್ಲ ಟೇಸ್ಟು. ವಿತ್ ಬೋಬಾ ಇಟ್ ವಾಸ್ ಗುಡ್. ಅದಾದಮೇಲೆ ವಾವ್ ಮೋಮೋಸ್ ಬಂದುಬಿಟ್ಟು ಇಲ್ಲಿ ನಾವು 2 ಪೆಪ್ಸಿ ಹಾಗೆ 2 ಪ್ಲೇಟ್ ಮೋಮೋಸ್ ಮತ್ತು ಬರ್ಗ್ನ ಆರ್ಡರ್ ಮಾಡಿದ್ವಿ. ಸೊ ಅದನ್ನು ಕೂಡ ನಾನೀಗ ತೊಗೊಂಡು ಬರ್ತಾಯಿದ್ದೀನಿ. ಇಲ್ಲಿ ಅಷ್ಟೇ ಮೋಮೋ ವಾಸ್ ಸೋ ಗುಡ್. ಚಟ್ನಿ ಮಾತ್ರ ಇಟ್ ವಾಸ್ ಸೋ ಸ್ಪೈಸಿ. ಆ್ಯಂಡ್ ಮನೇಲಿ ಮಾಡಿದ್ರೆ ನಮ್ಮಮ್ಮ ಸ್ಪೈಸಿ ಫುಡ್ನ ನಾನು ತಿನ್ನೋದೇ ಇಲ್ಲ. ಬಟ್ ಅಲ್ಲಿ ನೋಡಿ ಅಷ್ಟು ಸ್ಪೈಸಿ ಇದ್ದರೂ ಹೆಂಗೆ ಮುಗ್ತಾಯಿದ್ದೀನಿ ಅಂದ್ಬಿಟ್ಟು ಅದೇ ನಮ್ಮಮ್ಮನೂ ಹೇಳ್ತಾರೆ, ಬೈತಾರೆ, ಆಚೆ ಎಷ್ಟು ಖಾರ ಇದ್ದು ತಿಂತೀಯ, ಅದೇ ಮನೇಲಿ ಖಾರ ಮಾಡಿದ್ರೆ ತಿನ್ನಲ್ಲ ನೀನು ಅಂದ್ಬಿಟ್ಟು. ಐ ಡೋಂಟ್ ನೋ ವೈ ನಾನು ಹಿಂಗೆ. ಸೊ ವಿತ್ ಪೆಪ್ಸಿ ಮೋಮೋಸ್ ಹಾಗೆ ಬರ್ಗರ್ ಇಟ್ ವಾಸ್ ಸೋ ಗುಡ್. ಕುಡಿತ ನಮ್ಮ ಅಕ್ಕ ಇಲ್ಲಿ ಬರ್ಗರ್ ತೊಗೊಂಡ್ಲು. ಆ ಪೆಪ್ಸಿನ ಚೆಲ್ಲೆ ಬಿಟ್ಲು. ನಮ್ಮ ಅಕ್ಕ ಈ ಸಚ್ಚ ಮೆಸ್ ಗೊತ್ತಾ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಲ್ಲ, ಜಸ್ಟ್ ಲೈಕ್ ಒಂದು ಟಿಶ್ಯೂ ಹಾಕ್ಬಿಟ್ಟು ನೆಕ್ಸ್ಟ್ ಟೇಬಲ್ನ ಚೇಂಜ್ ಮಾಡಿದ್ವಿ. ಬರ್ಗರ್ನ ಎತ್ತಕ್ಕೋಗಿ ಹಂಗೆ ಆ ಪೆಪ್ಸಿ ಗ್ಲಾಸ್ನ ಬೀಳಿಸ್ಬಿಟ್ಲು. ಸೊ ಅವಳ ಪ್ಯಾಂಟೆಲ್ಲ ಒಂಚೂರು ಗಲೀಜಾಯಿತು. ಸೊ ನಮ್ಮ ಅಕ್ಕ ಈ ಸಚ್ಚ ಮೆಸ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಈ ರೀತಿಯಾಗಿ ಎಲ್ಲ ಚೆಲ್ಕೊಂಡು ಯಪ್ಪ. ಅದಾದಮೇಲೆ ಟೇಬಲ್ ಚೇಂಜ್ ಮಾಡಿ ಮತ್ತೆ ನಮ್ಮ ಬ್ಯಾಟಿಂಗ್ನ ಶುರು ಮಾಡ್ಕೊಂಡ್ವಿ ನಾವು. ಬರ್ಗ್ ಏನಿತ್ತು, ಸೊ ಫ್ರೈಡ್ ಮೋಮೋಸ್ 2 ಇಟ್ಟು ನೆಕ್ಸ್ಟ್ ಸಾಸಸ್ ಎಲ್ಲ ಹಾಕಿ ಕೊಡ್ತಾರೆ. ಇಟ್ ವಾಸ್ ಸೋ ಗುಡ್. ಚಟ್ನಿ ಆಫ್ ಮೋಮೋಸ್ ತುಂಬ ಕಾಣಿತ್ತು. ಸೊ ಫೀಲಿಂಗ್ ಸೂಪರ್ ಸ್ಪೈಸಿ ರೈಟ್ ನಾವು. ಬರ್ಗರ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನಮ್ಮ ಲಂಚ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ. ಸೊ ನಾವಿಲ್ಲಿ ತಿಂತಾ ಇದ್ದರೆ ನಮ್ಮ ಅಕ್ಕಗೆ ಲಿಪ್ಸ್ಟಿಕ್ ಚಿಂತೆ ಆಗಿತ್ತು. ತಿಂದು ಎಲ್ಲ ಲಿಪ್ಸ್ಟಿಕ್ ಹೋಗಿತ್ತು ಅಂದ್ಬಿಟ್ಟು ರೀಟಚ್ ಮಾಡ್ಕೊತಿದ್ದಾಳೆ. ನೆಕ್ಸ್ಟ್ ನಾವು ಬಂದಿದ್ದೆ H&Mಗೆ. H&M ಅಂತ ಅಂದಿದ ತಕ್ಷಣ ಏನು ಶಾಪಿಂಗ್ ಬಂದ್ರಿ ಅಂತ ಅಂದ್ಕೊಬೇಡಿ. ನೋ, ಬಟ್ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಇಲ್ಲಿ ಶಾಪ್ ಮಾಡೋ ಅಂಥದ್ದು. ಬಟ್ ಈ ಪ್ಯಾಂಟ್ ನೋಡಿದೆ, ನಂಗೆ ತುಂಬ ಇಷ್ಟ ಆಯಿತು. ಅದ್ರ ಪ್ರೈಸ್ ಬಂದುಬಿಟ್ಟು 2000 ರುಪೀಸ್ ಇತ್ತು. ಸೊ ಹಾಗಾಗಿ ತೊಗೊಂಡಿಲ್ಲ. ಅದಾದಮೇಲೆ ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ ನೋಡೋಕ್ಕಂತ ಬಂದ್ವಿ. ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ H&M ಇಸ್ ನಾಟ್ ಫಾರ್ ಅಸ್ ಅಂತ ಹೇಳ್ಕೊಂಡು ವಿ ಜಸ್ಟ್ ವೆಂಟ್ ಹೋಮ್ ಬ್ಯಾಕ್.